ಇನ್ನೊಂದಿಷ್ಟು ಜನಕ್ಕೆ ಇನ್ಸ್ಪೈರ್ ಆಗ್ಬೇಕು, ಇನ್ನೊಂದಿಷ್ಟು ಜನ ಅದನ್ನ ನೋಡಿ ಅವರು ಕೆಲಸ ಮಾಡಬೇಕು, ಬಡವ್ರ ಮನೆ ಮಕ್ಕಳು ಬೆಳಿಬೇಕು. ಗುರು ಆ ರಾಕೇರೆ ಹುಡುಗರಿಗೆ ನಮ್ಮ ಏರಿಯಾ ಹುಡುಗರು ಕೈ ಮಾಡವ್ರೆ ಅಂತ ಆ ಕಲ್ಕಿ ಟೂಲ್ಸ್ ಎಲ್ಲ ಎತ್ಕೊಂಡು ನಮ್ಮ ಅಡ್ಡದ ಕಡೆನೆ ಬರ್ತಾವನೆ ಗುರುವೇ. ಅವ್ರ ಏರಿಯಾ ಹುಡುಗರ ಮೇಲೆ ಕೈ ಮಾಡೋದಕ್ಕೆ ನನ್ನ ಅಡ್ಡಕ್ಕೆ ಬರ್ತಾವನೆ ಆ ಕಲ್ಕಿನ ಇಲ್ಲ ಈ ಕೇಶವನ ನೋಡಿ ಬಿಡವ ನೋಡಿರೋ. ಗುರು ನೀನಿಲ್ಲಿ ಪೀಸಾಗಿ ದಮ್ ಹೊಡಿತಿದ್ಯ ಗುರು, ಆದ್ರೆ ಅಲ್ಲಿ ಆ ಕೇಶವ ಹುಡುಗರು ನಾವಿಲ್ದಿರೋ ಟೈಮ್ ನೋಡ್ಕೊಂಡ್ ನಮ್ಮ ಏರಿಯಾಗೆ ಬಂದು ಕಚಡ ನನ್ನ ಮಕ್ಕಳು ನಮ್ಮ ಏರಿಯಾ ಹುಡುಗರ ಮೇಲೆ ಕೈ ಮಾಡ್ಬಿಟ್ಟು ಹೋಗೋರೆ ಗುರು. ನಮ್ಮ ಏರಿಯಾಗೆ ನುಗ್ಗಿ ನಮ್ಮ ಹುಡುಗರ ಮೇಲೆ ಕೈ ಮಾಡ್ಬಿಟ್ಟು ಹೋಗೋರ. ಆ ಮಕ್ಳಿಗೆ ಇವತ್ತು ಒಡಿಯ ಏಟ್ಕೆ ಬಸ್ ಸ್ಟ್ಯಾಂಡ್ ಅಲ್ಲಿ ಹಿಂಗೆ 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 ಅಂತ ಭಿಕ್ಷೆ ಬೇಡ ಕೈಯೂ ಇರಬಾರ್ದು, ಅವ್ರ ಏರಿಯಾದಲ್ಲಿ ಅವ್ರ ಉಸಿರು ಇರಬಾರ್ದು. ಗುರು ಸೆಟ್ ಬಂದ. ಓಹೋ, ರೋಗ ಬಂದಿರೋ ಪೇಷಂಟ್ ಡಾಕ್ಟರ್ನ ಕಾಯ್ಬೇಕಾ ಇಲ್ಲ ಡಾಕ್ಟರ್ ಪೇಷಂಟ್ ನ ಕಾಯ್ಬೇಕಾ ಸೆಟ್? अरे माफ करो केशव भाई, राम राम शुक्रिया ಬೇಡ್ತಾ ನಮಸ್ಕಾರ. ಈ ನಸ್ಕುನಿ ಆಟಗಳೆಲ್ಲ ಸಾಕು, ಬಂದಿರೋ ಡೀನೇನ್ ಹೇಳಲ್ಲ ಸೆಟು. ಏನು ಇಲ್ಲ ಕೇಶವ್ ಭಾಯ್, ಆ ನರಸಿಂಹರೆಡ್ಡಿಗೆ ಇಲ್ಲ, ಅವನು ನಮ್ದು ಹತ್ರ 10 ಲಕ್ಷ ಬಡ್ಡಿಗೆ ಇಸ್ಕೊಂಡು 10 ತಿಂಗಳಾಯ್ತು, ಅಸ್ಲಿಗೂ ಇಲ್ಲ ಬಡ್ಡಿಗೂ ಇಲ್ಲ. ಕೇಳಕ್ಕೆ ಹೋದ್ರೆ ನಮ್ಗೆ ಧಮ್ಕಿದೆ ತಾಯ ಬಾಯ್. ಸರಿ, ನಿನ್ ದುಡ್ಡಿಸ್ಕೊಟ್ರೆ ನಂಗೇನ್ ಲಾಭ ಅಂತ ಹೇಳಿಲ್ಲ ಸೆಟೋ? ಏನ್ ಕೇಶವ್ ಭಾಯ್ ಹಿಂಗ್ ಹೇಳ್ಬಿಟ್ರಿ? ನಾವು ದೇವಸ್ಥಾನಕ್ಕೆ ಹೋದಾಗ ಪೂಜಾರಿಗೆ ದಕ್ಷಿಣೆ ಕೊಡಕ್ಕಿಲ್ಲ. ಲೇ ಸೆಟ್, ನಾವಿಲ್ಲಿ ಪೂಜಾರಿ ನಿನ್ ಗಂಟೆ ಬರ್ಸಕ್ ಬಂದಿದೀವ, ಮುಚ್ಕೊಂಡ್ ಲಾಭ ಎಳೆ ತೆರಿಗೆ ಬಾಯ್. ನಮ್ಗೆ 10 ತಿಂಗಳು ಬಡ್ಡಿಗೆ ಬರ್ಬೇಕು, ಇಲ್ಲ ಆ ಬಡ್ಡಿ ದುಡ್ಡು ನೀವೇ ಇಟ್ಕೊಬಿಡಿ, ಅಸಲಿಗೆ ಮಾತ್ರ ನನ್ಗೆ ಇಸ್ಕೊಟ್ಬಿಡಿ ಬಾಯ್. ಕಳ್ಸೇಟು ನನ್ ಮಗನೆ. ಗೆಂಡೆ ಕಾಲ್ ಮಾಡು ಆ ರೆಡಿಗೆ. ಆದ್ರೆ ಒಂದ್ ಆಪತ್ತಿದೆ ಕೇಶವ್ ಬಾಯ್. ಲೇ ಸೆಟು, ಯಾರ ಹತ್ರ ಬಂದ್ಬಿಟ್ಟು ಏನ್ ಮಾತಾಡ್ತಿದ್ಯಾ? ಡೀಲ್ ಒಪ್ಪಿಸ್ತಿರೋದು ಯಾರಿಗೆ ಅಂತ ಗೊತ್ತು ತಾನೆ? ನಿನ್ನ ಅಕ್ಕನ್. ಏಯ್ ಇರೋ, ನೀನ್ ಹೇಳು ಅದೇನೋ. ಆ ರೆಡ್ಡಿಗೆ ಸಾಥ್ ಕಲ್ಕಿದು ಸಪೋರ್ಟ್ ಐತೆ ಬೈ. ಏಯ್ ಯಾವನ್ ಸಪಟ್ಟಿದ್ರೇನೋ, ಅಕ್ಕಾಡಕ್ ನಾನ್ ಇದ್ದೀನಿ ಅಂದ್ಮೇಲೆ ನಂದೇ ದುನಿಯಾ. ಆ ನರಸಿಂಹ ರೆಡ್ಡಿಗೆ ತಿಕ್ಕಾ ಮುಚ್ಕೊಂಡ್ ಬರ ಕೇಳ. बदमाश रेड्डी आ गया रे. कल्कि आता ಏನ್ ರೆಡ್ಡಿ, ಯಾವನು ಸಪೋರ್ಟ್ ಹಿಡ್ಕೊಂಡು ಬೇಜಾನ್ ನಿಗ್ದಾಡ್ತದಿಯಂತೆ? ಕೊಡ್ಬೇಕಾಗಿರೋ ದುಡ್ಡು ಕೊಡ್ತೀಯಾ ಇಲ್ಲ? ಗುರು ಕಲ್ಕಿ
ఏం కేశవ గారు, ఎలా ఉన్నారు? బాగున్నారా? మీకు డబ్బులు కావాలా? ఇక్కడ డబ్బులు లేదే. ಏಯ್ ಇಲ್ಲಿ ಬಂದಿರೋದು ಹಿಂಗ್ ದುಡ್ಡು ಕೊಡಕ್ಕಲ್ಲ ಕಣ. ಲೇ ಸೇಟು, ನೀ ಮಾಡಿರೋ ದುಡ್ಡನ್ನೆಲ್ಲ ನೀಯೇ ತಿಂದು ಮಾಡಿದ್ಯಾನ? ಎಷ್ಟು ಸಣ್ಣದ ತಲೆ ಹೊಡೆದಿದ್ಯಾ, ಎಷ್ಟು ಸಣ್ಣದ ಬಡ್ಡಿ ದುಡ್ಡು ತಿಂದಿದ್ಯಾ? ಈ 10 ಲಕ್ಷನ ಈ ಕಲ್ಕಿ ಕಾಣಿಕೆ ಕೊಟ್ಟೆ ಅನ್ಕೊಂಡು ಹಂಗೆ ನಿಮ್ಮ ಮನೆದವ್ರು ಕೈ ಮುಗ್ದ್ಬಿಡು. ಇಲ್ಲ ಆಯಸ್ಸಿದ್ರೆ ಪಾಯಸ ಯಾವಾಗ ಬೇಕಾದ್ರೂ ಕುಡಿಬೋದು. ಆಯಸ್ಸೇ ಇಲ್ಲ ಅಂದ್ರೆ ಮಾಲು ಮೇಣ ಸೆಟೋ. ಓ ಕೇಶವಾಗಾರು, ನೀ ಇನ್ನ ಏನ್ ಇಲ್ಲೇ ನಿಂತಿದ್ಯಾ? ನಿಮ್ ಹುಡುಗರ ಹತ್ರ ವಿಕೆಟ್ ಇರ್ಬೇಕು, ಹೋಗ್ ಕ್ರಿಕೆಟ್ ಆಡ್ಕೋ. ವೆಳ್ಳುವೆಯ ವೆಳ್ಳು. ನಮ್ದಿಕ್ಕೆ ದುಡ್ಡು ಕೊಡ್ಸಿದ್ರೆ ನೀವೇ ದುಡ್ಡು ಸಾಯ್ತು ಕೇಶವ ಬಾಯಿ. ಕೇಶವ ಬಾಯಿ ನಮ್ ದುಡ್ಡು ಕೊಡ್ಸ್ಬಿಡಿ ಬಾಯಿ, ನಮ್ ದುಡ್ಡು ಕೊಡ್ಸ್ಬಿಡಿ ಬಾಯಿ. ರಾಮ ರಾಮ. ವಾವ್, ಈಗ ಈ ಬರ್ಡೇ ಪಾರ್ಟಿಗೆ ಒಂದು ಕಳೆ ಬಂತು. ಆವೋ ಕಲ್ಕೆ ಬಾಯ್. ಹುಟ್ಟುಹಬ್ಬದ ಶುಭಾಶಯಗಳು. 100 ದಿನ ಗಾಂಡು ತರ ಬದುಕಕ್ಕಿಂತ 3 ದಿನ ಗಂಡ್ಸ್ ತರ ಬದುಕು ಏನ್ರಾ. ಸಾಕು ಲೈ. ವರ್ಷಕ್ಕೊಂದಿನ ಹುಟ್ಟುಹಬ್ಬ ಬತ್ತು ಅಂತ ಮುಂದೆ ಕೇಕ್ ಇಟ್ಕೊಂಡು ಹಿಂದೆ ಹುಡುಗರನ್ನೆಲ್ಲ ನಿಲ್ಸ್ಕೊಂಡು ಈ ಬರ್ಡೇ ಪಾರ್ಟಿ ಮಾಡೋದು ಶೋಕಿನೆಲ್ಲ ಬಿಟ್ಬಿಡು. ನಮ್ ಡೆತ್ ಡೇ ಯಾವಾಗ ಬರುತ್ತೆ ಅನ್ನೋದೇ ನಮ್ಗೆ ಗೊತ್ತಿಲ್ಲ. ಇನ್ಮೇಲೆ ದಿನಾ ಪಾರ್ಟಿ ಮಾಡೋದು, ಲೈಫ್ ಖುಷಿಯಾಗಿರುತ್ತೆ. ಕ್ಯಾ ಡೈಲಾಗ್ ಮಸ್ತ್ ಹೈ ಕಲ್ಕಿ ಬಾಯ್. ಇನ್ಮೇಲೆ ದಿನಾ ಪಾರ್ಟಿ ಮಾಡೋಣ. ಹೊಡಿರೋ ಬಾಟ್ಲನ. ಯಾಕ್ರೋ ಹಿಂಗ್ ಓಡ್ ಬರ್ತಾ ಇದೀರಾ? ಇವತ್ತೆಲ್ಲ ನಮ್ಗೆ ಸಂತೋಷದ ವಿಚಾರ. ಫುಲ್ ಪಾರ್ಟಿ. ಯಾಕ್ರ ಅಂತದೇನಾಯ್ತ್ರ? ಅವತ್ತ ಕಲ್ಕಿ ಬೇಜನ್ ಎಗರಾಡ್ತಿದ್ದಲ್ವಾ, ಇವತ್ ಯಾವ್ದೋ ಬರ್ಡೇ ಪಾರ್ಟಿಗೆ ಅಂತ ಹೋಗೋನೆ. ಆಚೆ ಬರ್ತಿದ್ದಂಗೆ ಆಗದ ಅವ್ನ್ ಡೆತ್ ಡೇ ಅಂತ ಅವನ್ಗೆ ಗೊತ್ತಿಲ್ಲ. ಏನ್ ಹೇಳ್ತಾ ಇದೀಯಾ? ಹುಡುಗರು ಆ ಶಿವಾಜಿ ನಗರದ ಪಾಶ ಹುಡುಗರ್ನೆಲ್ಲ ಕರ್ಕೊಂಡು ಟೂಲ್ಸ್ ಇಟ್ಕೊಂಡು ಫುಲ್ ರೆಡಿಯಾಗಿ ನಿಂತವನೆ. ಕಲ್ಕಿ ಆಚೆ ಬರ್ತಿದ್ದಂಗೆ ಗುರು
ಏರಿಯಾದಲ್ಲೆಲ್ಲ ಕಲ್ಕಿ ನೋಡಕ್ ಬಂದಿರೋ ಅಶೋಕಪುರಂ ಪಾಶನ ನಮ್ ಗುರು ಕೇಶವರ್ಧ ಅಂತ ಸುದ್ದಿ ಬರ್ತೈತೆ. ಏನ್ ಗುರು ಮ್ಯಾಟ್ರು? ಕಲ್ಕಿ ನೋಡಿದ್ರೆ ಡಾಮ್ ಡೂಮ್ ಅಂತ ದಿಮಾಕಿಂದ ಓಡಾಡ್ಕೊಂಡವನೇ. ಲೇ ಮಾದ, ಚಿಕ್ಕ ಮಗು ಕಣ ನೀನು. ಏರಿಯಾದಲ್ಲಿ ನಡೆಯೋ ನ್ಯೂಸ್ಗೆಲ್ಲ ಸಿಂಕ್ ಆಗ್ಬೇಡ. ಸುಮ್ನೆ ಓಲ್ಡ್ ಮಂಕ್ ಹಾಕೊಂಡು ಬಂಕ್ ಆಗಿರೋದ. ಬೈ ಫೋನ್ ಮೇಲೆ ಫೋನ್ ಮಾಡ್ತಾವ್ರೆ. ಹತ್ತು ಗಾಡಿ ನೀನು. ಏಯ್, ಇವತ್ತು ಒಂದಿನ ಬಿಡ್ಬಿಡ್ರು. ನಾಳೆಯಿಂದ ಮಾಮೂಲಿ ಕೊಟ್ಟಿಲ್ಲ ಅಂದ್ರೆ ಅಂಗಡಿ ಬಾಗ್ಲಾಕೊಂಡು ಮುಚ್ಕೊಂಡು ಮನೇಲಿ ಇರ್ಬೇಕಂತ ಹೇಳೋ ಮುಜ್ಜಿನ್ಗೆ. ಯಾರದ್ದು ಮಚ್ಚ? ನಮ್ ಪಕ್ಕದಲ್ಲಿ ಮೂಲೆ ಅಂಗಡಿಲ ಕಾಕ ಇಲ್ವಾ? ಆ ಮುದಿನ ಹತ್ರ ಮಾಮೂಲಿ ಕೇಳಕ್ ಹೋದ್ರೆ ಮುದಿಯ ಎವಿ ನಿಗ್ರಾಡ್ತಾನಂತೆ. ನಾವ್ ಕೈಗೆಲ್ಲಪ್ಪ ಆಗುತ್ತೆ, ನಾನು ಹೇಗಪ್ಪ ಕೊಡ್ಲಿ ಅಂತ. ಏಯ್, ಈ ವಯಸ್ಸಲ್ಲೂ ಯಾರ ಹತ್ರ ಸಹಾಯ ಕೇಳ್ದಾನೆ ತನ್ ದುಡ್ಮೇಲೆ ಬದುಕ್ತಿರೋ ಆ ತಾತನ ಹತ್ರ ಕಿತ್ಕೊಬಿಡಿ ಕಣ್ರು. ಇರೋರ ಹತ್ರ ಕಿತ್ಕೋಬೇಕು, ಎಲ್ಲರೋರ್ಗೆ ಕೊಡ್ಬೇಕು. ಕೊಡ್ಬೇಕು. ಗುರು, ಆ ಸೇಟದು ಒಂದ್ ದೊಡ್ಡ ತಲೆನಾಗ್ಬಿಟ್ಟೈತೆ ಗುರು. ದಿನ ಫೋನ್ ಹಾಕ್ಬಿಟ್ಟು ಕೇಶವಬೈಗೆ ಹೇಳಿ ನಮ್ ದುಡ್ಡೋಸಲಿಗೆ, ಕೇಶವಬೈಗೆ ಹೇಳಿ ನಮ್ ದುಡ್ಡೋಸಲಿಗೆ ಅಂತ ತಲೆ ತಿಂತಿರ್ತಾನ ಗುರು. ಏಯ್, ಆ ಸೇಟಿಗೆ ಸ್ವಲ್ಪ ದಿನ ಸುಮ್ಮನೆ ಕೇಳ ಗುರು. ಆ ಸೇಟು ಏನೋ ಸುಮ್ನಿರ್ತಾನೆ ಅಂತ ನಾವ್ ಸುಮ್ನಿದ್ರೆ ಕಲ್ಗಿದು ಇನ್ನ ವ್ಯಾಲಿ ಜಾಸ್ತಿ ಆಗುತ್ತೆ ಗುರು. ಇದೆಲ್ಲ ನಿಂಗ್ ಗೊತ್ತಾಗಲ್ಲ. ಯಾವಾಗ ಎಲ್ಲಿ ಹೆಂಗ್ ಇಕ್ಬೇಕು ಅಂತ ನನ್ ಗೊತ್ತು. ತಿಕಾ ಮುಚ್ಚನ್ ಕುಡಿಯೋ. ಲವ್ ವರ್ಡ್ ಮಂಕೋ, ನಾನೇನು ಹುಡುಗಿನ ಯಾವಾಗ್ಲೂ ಮುಂದೆನೆ ಬತ್ತಾರ್ಚಲ್ಲ. ಅಯ್ಯಪ್ಪ, ಇಲ್ಲಿ ಯಾಕೆ ಗುರು ನಿಲ್ತೆ? ಲಂಗ್ಸ್ ಎಲ್ಲ ಡ್ರೈ ಆಗ್ಬಿಟ್ಟೈತೆ, ಒಂಚೂರು ಒದ್ದೆ ಮಾಡ್ಕೊಳ್ಳದ. ಲೈ ದಮೇಳ. ಓ ಹಂಗೆ ಹಿಂಗೋಗಿ ಹಿಂಗ್ ತಂದ. ಇದೆಲ್ಲ ಹೆಂಗೆ? ನಾವ್ ಅವಾಗ್ಲೇ ಹಂಗೆ, ಈಗ ಇನ್ನಂಗೆ ಗಾಂಡು ಹಂಗೆ ಗುರು. ಹೋಗ. ಲವ್ ವರ್ಡ್ ಮಂಕೋ, ನೀನ್ ಬರಲ್ವೇನಾ? ನನಗ್ ಬರ್ತಿಲ್ಲ, ನೀನ್ ಹೋಗಲೇ. ಸರಿ, ಅವನು ಹೋಗ್ಯದ ನೋಡ್ಕೊ ಬರೋಗ. ಹೋಗು ಹೋಗ. ಏನು ಗುರು, ನೀನ ಒಂದ್ ಸೇರ್ಕೊಂಡ್ ಮಾಡ್ತಿರಲ್ಲ ಗುರು. ಲೋ ಬಿಡ್ಡ, ನೀನ್ ಯಾವತ್ತು ನಾನು ಬಿಟ್ಟಿರಕ್ಕಾಗಲ್ಲ ಅಂತೀಯಲ್ಲೋ. ನಾನೇನ್ ನೀನ್ ಹೆಂಡ್ತೀನ? ನೀನ್ ಯಾಕೆ ಅವನ ಹತ್ರ ಲೇಟರ್ ಕೇಳಕ್ ಹೋಗಿದೆ? ಸುಮ್ನಿದ್ರೆ ಬಿಡೋದಿಲ್ಲ ಅವನು. ಇನ್ ಕೆಣಕದ್ರೆ ಕತ್ತಕ್ ಹೋಯ್ತಾನೆ ನನ್ನ ಮಗನೇ. ನಾವು ಬಂದಿರೋದು ಕೇಶವನ್ ಎತ್ತಕ್ಕೆ, ಕಲ್ಕಿನ್ ಕೆಣಕಲ್ಲ. ಗುಬಾಲ್ ನನ್ ಮಗನೇ. ಕೇಶವ ನೀನ್ ಬಾರಿಂದ ಬರ್ತಾನೆ, ಬರ್ತಿದ್ದಂಗೆ ಹಾಕ್ಬಿಡ್ರ. ಬೈ ಸಾರಿ ಬೈ, ತಪ್ಪಾಯ್ತು ಅಂತ ಕೇಳಿದ್ವಲ್ಲ ಬೈ, ಆದ್ರೆ ಯಾಕೊಡಿ. ಇನ್ನೊಂದ್ಸತಿ ಕೇಶವನ್ ಎತ್ತಕ್ಕಾಗ್ಲಿ ಸ್ಕೆಚ್ ಹಾಕಕ್ಕಾಗ್ಲಿ ಯೋಚನೆ ಮಾಡ್ದೋ. ಓಡಾಡಕ್ ಕಾಲು ಇರಲ್ಲ, ನಿಮ್ ಹುಡುಗಿ ಜೊತೆ ಮಾಡ್ಕೊಳಕ್ ಇರಲ್ಲ. ಏನು ಮಾಡ್ಕೊಂಡು ಏನು ಅಚ್ಚ ದಮ್ಮು. ಯಾರ ನೀವು? ಸಿಗಾಕ್ಬಿಡ್ತೀನಿ. ಏನಾಯ್ತು ಹೇಳು ಗುರು. ಯಾರು ಗುರು ಅವರು? ಆ ಕೇಶವನ್ ಎತ್ತಕ್ ಬಂದಿದ್ರು, ಅದಕ್ 4 ಬುಟ್ಟಿ ವಾರ್ನಿಂಗ್ ಮಾಡಿ ಕಳ್ಸಿದೀನಿ ಆ ಮಕ್ಳಿಗೆ. ನಮ್ ಗುರುಗೆ ಕೇಶವನ್ ಕಂಡ್ರೆ ಮೊದ್ಲೇ ಆಗಲ್ಲ. ಅಂತದ್ರಲ್ಲಿ ಕೇಶವನ್ ಹೊಡಿಯಕ್ ಬಂದಿರೋ ಹುಡುಗರ್ನ ನಮ್ ಗುರುನೇ ಹೊಡ್ ಕಳ್ಸವನಲ್ಲ. ಓ, ಇಲ್ಲೇನೋ ಸಮಸ್ಯೆ ಇದೆ. ಅಯ್ಯೋ, ಅದೇ ಕೇಳ್ತೀಯ. ಲೋ ಮಗ, ಇಲ್ಲಿ ನೋಡಿದ್ರೆ ಕೇಶವನ್ ರೈಟ್ ಹ್ಯಾಂಡ್ ಕುಡಿತಾ ಕುಂತವನೆ, ಅಲ್ಲಿ ನೋಡಿದ್ರೆ ಕಲ್ಕಿ ರೈಟ್ ಹ್ಯಾಂಡ್ ಬರ್ತಾವನೆ. ದೊಡ್ಡ ವಾರ ಆಗುತ್ತೆ ಅನ್ಸುತ್ತೆ ಮಗ. ಬಾರಿಂದ ಎಸ್ಕೇಪ್ ಆಗ್ಬಿಡದ ಬಾರೋ. ಅಂತದೇನಾಗಲ್ಲ, ಬಂದ್ ಕುತ್ಕೊಳ್ಳಲ್ಲ.
ಆ ನನ್ ಮಕ್ಳು ಬೇಜಾನ್ ನೋಡ್ತಿದ್ದೀನಿ ಅವ್ರಿಬ್ರು ಚಡ್ಡಿ ದೋಸ್ತ್ ಕಣ. ಹೇಳ್ಕೊಳಕ್ ಮಾತ್ರ ಫೀಲ್ಡ್ ಅಲ್ಲಿ ಅವ್ನ್ಗೆ ಇವ್ನ್ ರೈಟ್ ಹ್ಯಾಂಡ್ ಇವ್ನ್ಗೆ ಅವ್ನ್ ರೈಟ್ ಹ್ಯಾಂಡ್ ಅಷ್ಟೇ. ರಾಜಕೀಯದಲ್ಲಿ ಹೆಂಗೋ ಹಂಗೆ ರೌಡಿ ಜಮ್ಮ ಏನೋ ಡಿಫ್ರೆನ್ಸ್ ಇಲ್ಲ. ಅದ್ ಹೆಂಗ್ ಹೇಳ್ತೀಯಾ? ಅವ್ನ್ ಬರ್ತಾವನಾ? ಹ್ಮ್ ಕುತ್ಕೊಂಡ್ನಾ? ಇಬ್ರು ಗುರಾಯಿಸ್ದವ್ರಾ? ಪಕ್ಕ. ಇಬ್ರು ಬಾಟ್ಲ್ ಎತ್ಕೊಂಡ್ರಾ? ಹ್ಞೂ ಕಣೋ ಪಕ್ಕ ಮಗ. ಇಬ್ರು ಚೇರ್ಸ್ ಮಾಡಿ ಕುಡಿತಾರ ನೋಡ್ಕೋ. ಅಪ್ಪಾಜಿ ನನ್ಗೂ ತುಂಬಾ ದಿನದಿಂದ ತಲೆ ಕೆಟ್ಟೋಗೈತೆ. ನನ್ಗೆ ಇವತ್ತು ಅರ್ಥ ಆಗ್ಲೇಬೇಕು ಈ ಮ್ಯಾಟ್ರ್ ಬಗ್ಗೆ. ಯಾವ ಮ್ಯಾಟ್ರ್ ಅಂತ ಕರೆಕ್ಟ್ ಆಗಿ ಹೇಳಪ್ಪಾಜಿ. ಅಲ್ಲ, ನಮ್ ಗುರುನ ಹೊಡ್ಯಕ್ ಬಂದಿರೋ ಹುಡುಗರ್ನ ನಿಮ್ ಗುರು ಹೊಡೆದ್ ಕಳಿಸ್ತಾನೆ, ನಿಮ್ ಗುರುನ ಹೊಡ್ಯಕ್ ಬಂದಿರೋ ಹುಡುಗರ್ನ ನಮ್ ಗುರು ಹೊಡೆದ್ ಕಳಿಸ್ತಾನೆ. ಆದ್ರೆ ಇಬ್ರು ಎದೆದುರುಗಡೆ ನಿಂತ್ಕೊಂಡ್ರೆ ನಾನಾ ನೀನಾ ಅಂತ ಹೊಡೆದಾಡ್ತಾರೆ. ಏನಿದು ಪಿತಾಜಿ? ಅಲ್ಲ 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 ಅಪ್ಪಾಜಿ, ಅವ್ರಿಬ್ರದ್ದು ಫ್ಲಾಶ್ ಬ್ಯಾಕೇ ಬೇರೆ ಅಪ್ಪಾಜಿ. ಫ್ಲಾಶ್ ಬ್ಯಾಕಾ? ಏನದು ಅಪ್ಪಾಜಿ? ಮುಖ್ಯವಾಗಿ ಅವರಿಬ್ರು ಅಣ್ಣ ತಮ್ದಿರು ಗಣ. ಅಣ್ಣ ತಮ್ದಿರ? ರಾಮ ಲಕ್ಷ್ಮಣ ಬಿಟ್ರೆ ಇವ್ರಿಬ್ರು ಅನ್ಕೋಬೇಕು ಹಂಗಿದ್ರು. ತಕೋ, ಯಾರ್ ನಿಮ್ಮ ಅಪ್ಪ ಅಮ್ಮ? ಎಲ್ಲಿ ನಿಮ್ಮನೆ? ಅಪ್ಪ ಅಮ್ಮ? ನಂಗ ಅಪ್ಪ ಅಮ್ಮ ಯಾರು ಇಲ್ಲ, ಎಲ್ಲಾರು ನನ್ನ ಅನಾಥ ಅಂತಾರೆ. ಓ, ನೀನು ನಂತರನೇನಾ? ಸರಿ, ಇವಾಗ ಎಲ್ಲಿಗ್ ಬಿಡ್ಬೇಕು ನಾನ್ ನಿನ್ನ? ನಾನು ನಿನ್ ಜೊತೆನೆ ಇಡ್ಲಾ? ಬನ್ನು ಕುಡಿದು ಮಲಿಕೊಳ್ಳೋ ಈ ಅನಾಥ್ ಬಡ್ಡಿ ಮಕ್ಕಳಿಗೆ ದಿನಕ್ಕೆ 500 ರೂಪಾಯಿ ಕೂಲಿ ಕೊಡ್ಬೇಕಾ? ಇರ್ಲಿ ಇರ್ಲಿ, ನೋಡ್ಕತ್ತೀನಿ. ಶಿವಣ್ಣ, ಟಮಾಟೋ ಕೈ ಕಳ್ಸ. ಏಯ್, ಅಲ್ಲೋ ಟಮಾಟೋ ಇಳ್ಸೋಗ್ರ. ಒಂದೇ ತಾಯಿ ಗರ್ಭದಲ್ಲಿ ಹುಟ್ಟಿರೋ ಅಣ್ಣ ತಮ್ದಿರು ಕೂಡ ಇಷ್ಟು ಅನ್ಯೋನ್ಯವಾಗಿರ್ತಿರ್ಲಿಲ್ವೇನೋ. ಅಷ್ಟು ಅನ್ಯೋನ್ಯವಾಗಿದ್ರು. ಕಲ್ಕಿ ಬಿಟ್ಟು ಕೇಶವ ಇರ್ತಿರ್ಲಿಲ್ಲ, ಕೇಶವ ಬಿಟ್ಟು ಕಲ್ಕಿ ಇರ್ತಿರ್ಲಿಲ್ಲ. ಅಷ್ಟು ಚೆನ್ನಾಗಿರೋ ಅವ್ರ ಬದುಕಲ್ಲಿ ಯಾರೂ ಕೂಡ ಊಹೆನೇ ಮಾಡಿರ್ಲಿಲ್ಲ. ಆ ತರ ಅವ್ರ ಕೆಲಸ ಮಾಡೋ ಜಾಗದಲ್ಲಿ ಒಂದ್ ಘಟನೆ ನಡೀತು. ಆ ಘಟನೆಯಿಂದಾನೇ ಅವ್ರು ಫೀಲ್ಡ್ಗೆ ಎಂಟ್ರಿ ಆದ್ರು. ಅಣ್ಣ, ಗೌರಿ ಗಣೇಶ ಹಬ್ಬ ಬರ್ತಿದ್ಯಲ್ಲ, ನಾವು ಹೊಸ ಬಟ್ಟೆ ತಗೊಳ್ಳೋಣ. ತೆರಿ ಕಲ್ಕಿ ಸಾವುಕಾರು ಹೇಗಿದ್ರು 4-5 ದಿನದ ಕೂಲಿ ದುಡ್ಡು ಕೊಟ್ಟಿಲ್ವಲ್ಲ, ಇವತ್ತು ಒಟ್ಟಿಗೆ ಇಸ್ಕೊಂಡ್ ಬಟ್ಟೆ ತಗೊಳ್ಳದ. ಸಾವುಕಾರ್ರೆ, ಸಾವುಕಾರ್ರೆ. ಏನ್ರ? ಏನಿಲ್ಲ ಸಾವುಕಾರ್ರೆ, ಅದು 4-5 ದಿನದ ಕೂಲಿ ದುಡ್ಡು ಕೊಟ್ಟಿಲ್ವಲ್ಲ, ಅದಕ್ಕೆ ಈ ದಿನದ್ದು ಸೇರ್ಸ್ ಲೆಕ್ಕ ಕೊಡಿ ಸಾವುಕಾರ್ರೆ. ಹೊಸ ಬಟ್ಟೆ ತಗೋಬೇಕು.
ಅಯ್ಯೋ ನನ್ನ ಮಕ್ಳ ಲೆಕ್ಕ ಬಾರ ಹಾಕ್ಬೇಕಂತ ದೊಡ್ಡ PM ಇವನು ಕೈ ಕೆಳಗಡೆ ಕೆಲಸ ಮಾಡೋ ಹಳ್ಳನು ಮಕ ನೋಡು ಮಕ ನನ್ನ ಮಕ್ಳ ಹೆಂಗೈತೆ ಒಬ್ಬೊಬ್ಬ ಕಳ್ಳ ಇದ್ದಂಗ ಅವ್ನು ಇವನ್ ನೋಡು ಹೇಯ್ ತಿಗ ಮತ್ತೆ ಕೆಲಸ ಮಾಡವ್ರೆ ಅನಾಥ ನನ್ ಮಕ್ಳ ತಳ್ಬಿಟ್ರ ತಳ್ತಾರೆ. ಎಲ್ಲಿವರೆಗೂ ನೀವು ಬೀಳ್ತಾನೆ ಇರ್ತೀರೋ ಅಲ್ಲಿವರೆಗೂ ಅವ್ರು ಇಕ್ತಾನೆ ಇರ್ತಾರೆ, ನಿಮ್ಮಂತವ್ರನ್ನ ತುಳಿತಾನೆ ಇರ್ತಾರೆ. ಇಲ್ಲಿ ಕರುಣೆಗೆ ಬೆಲೆ ಇಲ್ಲ. ಕೈ ಚಾಚಿದ್ರೆ ದುಡ್ಡು ಸಿಗಲ್ಲ, ಕೈ ಎತ್ತಿದ್ರೆ ದುಡ್ಡು, ಭಯ, ಭಕ್ತಿ, ಗೌರವ ಎಲ್ಲ ಸಿಗುತ್ತೆ. ಮತ್ತೆ ಯಾಕ್ರೋ ಬಂದ್ರೆ ತಿಗ ಮುಚ್ಕೊಂಡ್ ಕೆಲ್ಸ ಮಾಡೋಗ್ರ ಅನಾಥ ನನ್ ಮಕ್ಳ. ಏಯ್ ನಿಂತ್ ಕಳೆ ಬಡ್ಡಿ ಮಗನೇ, ಸಾವ್ಕಾರ್ ಮುಂದೆನೆ ಕತ್ತಿ ತೆಗಿತೀಯಲ್ಲ ಅನಾಥ್ ಬಡ್ಡಿ ಮಕ್ಳ. ಸಾವ್ಕಾರ್ರೆ ನೀವ್ ನಡೀರಿ, ಏನ್ ಮಕ್ಳಿಗೆ ನಾಳೆ ಗುಟ್ ಕಳಿಸ್ತೀನಿ. ಏನ್ಲ ಗುರಾಯಿಸ್ತಿದ್ಯಾ ಅನಾಥ್ ಬಡ್ಡಿ ಮಕ್ಳ? ಆ ರಾಕ್ಷಸ ಕೋಪ ಅನಾಥ ಅಂದಿದ್ದಕ್ ಬಂತೋ ದುಡ್ಡು ಕೊಟ್ಟಿಲ್ಲ ಅಂದಿದ್ದಕ್ ಬಂತೋ ನಂಗಂತೂ ಗೊತ್ತಿಲ್ಲ. ಆದ್ರೆ ಅವ್ರ ಫೀಲ್ಡ್ಗೆ ಎಂಟ್ರಿ ಆದಾಗ ಮೈಸೂರು ಪುಡಿ ರೌಡಿಯಿಂದ ಹಿಡಿದು ಅಂಡರ್ ವರ್ಲ್ಡ್ ರೌಡಿ ಗಂಟನು ಇವ್ರ ಹೆಸರೇ ಹರಿದಾಡ್ತಾ ಇತ್ತು. Kalki is back, baby. Yo, huh. Okay, listen. ಸುಡ ಬಿಸಿಲಲ್ಲೂ ರಕುತದ ಮಳೆ ಹಾನಿ ಬೆಚ್ಚಿ ಬೀಳುತ್ತವ್ರೆ ಕಲ್ಕಿ ನೋಟ ನೋಡಿ. ರೋಡಲ್ಲಿ ಲಾಂಗು ಮಚ್ಚಲ್ ಬ್ಯಾಟಿಂಗು, ಸಿಕ್ಕಾಕೊಂಡ್ರೆ ಡೆಟ್ಟೆಟ್ಟು ಫಿಕ್ಸಿಂಗು. ವೈಲೆಂಟ್ ಆಗಿರೋ ಸಿಂಹದ ಮರಿಗಳು, ಕೇಶವ ಕಲ್ಕಿನ ನಂಬರ್ 1 ಫೈಟರು. ಸತ್ರು ಬಿಡೋದಿಲ್ಲ, ಕೊಚ್ಚಿ ಕೊಲ್ತಾನೆ. ಶತ್ರು ಸಾವು ನೋಡಿ ಆನಂದ ಪಡ್ತಾವ್ನೆ. ಅನಾಥರು ಎಂದರು ಬೇಜಾರಿಲ್ಲ, ಶಾಶ್ವತ ಎಂದಿಗೂ ಈ ಗೆಳೆತನ. ನರಕದ ನೋವಲಿತಾ ಬೆಂದರು, ಸ್ನೇಹ ಪ್ರೀತಿಗೆ ಬೆಲೆ ಕೊಡುವನು. ಗಲ್ಲಿಯಲ್ಲೂ RX ವೆಹಿಕಲ್ ಫುಲ್ ಹವ, ಶವಗಳ ಮೇಲೆ ರುದ್ರ ತಾಂಡವ. ಸಾಲಾಗಿ ಬೀಳ್ತಾವೆ ಹೆಣಗಳು, ಸೈಕ್ ಸೂಳೆ ಮಕ್ಕಳ ಸುಮ್ಮನಿದ್ರೆ ಒಳ್ಳೇದು. ಯೋ ಕಲ್ಕಿ ಇಸ್ ಬ್ಯಾಕ್ ಬೇಬಿ. ಮತ್ತೆ ರಾಮ ಲಕ್ಷ್ಮಣ ತರ ಇದ್ದವರು ಹೆಂಗ್ ದೂರ ಆದ್ರು ಹೇಳಪ್ಪಾಜಿ? ಅಪ್ಪಾಜಿ, ಆ ಸೂರ್ಯ ಚಂದ್ರ ಮಧ್ಯದಲ್ಲಿ ರಂಬೆ ಡ್ಯಾನ್ಸ್ ನೋಡಕ್ಕೆ ಸೂರ್ಯಸ್ನೇಹ ಮರ್ತು ಬಿಟ್ಟು ಚಂದ್ರ ಹೋಗಿ ಕೂತಿದ್ದ ಅಂತ ಕತೆ ಕೇಳಿಲ್ವಾ? ಹಂಗೆ ಕಲ್ಕಿ ಕೇಶವನ್ ಮಧ್ಯದಲ್ಲಿ ಅಂದ್ರೆ ಕಲ್ಕಿ ಜೀವನದಲ್ಲಿ ಒಂದು ಹುಡುಗಿ ಸೈಕ್ ಆಗಿ ಎಂಟ್ರಿ ಕೊಟ್ಲು ಅಪ್ಪಾಜಿ. ಯವ್ವ, ಯಾರಿಗೆ, ಹೆಂಗೆ, ಯಾವಾಗ? ಅಪ್ಪಾಜಿ, ಯಾರು ಪ್ರಪೋಸ್ ಮಾಡಿದ್ರು, ಹೆಂಗ್ ಲವ್ ಸ್ಟಾರ್ಟ್ ಆಯ್ತು, ಅದೆಲ್ಲ ಕೇಳ್ಬಾರ್ದು. ಕತೆಗೆ ಎಷ್ಟ್ ಬೇಕೋ ಅಷ್ಟು ಹೇಳ್ತಾ ಇದೀನಿ, ಚಿಕ್ಕ ಮುಸ್ಕೊಂಡು ಕೇಳ್ಬೇಕು. ಯಾಕೋ ಕಲ್ಕಿ, ಯಾಕೋ ಹಿಂಗಾಡ್ತಾ ಇದ್ಯಾ?
ನಾನ ನೀನೇ ಕಣಪ್ಪ, ಇನ್ನೇನ್ ನಾನಾ? ಏನಿಲ್ಲಣ್ಣ, ನೈಟ್ ಒಂದ್ ಸ್ವಲ್ಪ ಹಂಗೆ ಹ್ಯಾಂಗ್ ಓವರ್ ಜಾಸ್ತಿ ಆಗ್ಬಿಟ್ಟಿತ್ತು ಅದಕ್ಕೆ. ಏಯ್ ನನ್ನ ಮಗನೇ, ಅಣ್ಣ ಬಂದ್ ನಿಂತವ್ರೆ ಅಂತ ಹೇಳ್ಬೇಕಲ್ವೇನೆ ಲೇ. ಏ ಗೆಂಡೆ, ನಿನ್ಗೇನಾಯ್ತು? ಏನಿಲ್ಲಣ್ಣ, ಎಲ್ಲೋ ಇರ್ಬೇಕಂತ ಎಲ್ಲ ಮಚ್ಚ ಎಲ್ಲ ತೋರ್ಸು. ಆ ಎಮ್ಮೆಲೆ ಮಗ ಜಗ್ಗಿ ಇಲ್ವಾ? ಆ ನನ್ನ ಮಗೊಂದು ಬೇಜಾನ್ ಚಿಕ್ಕಗಂಜಲಿ ಆಗ್ಬಿಟ್ಟೈತೆ ಗುರು. ನಾವಿಲ್ದೇ ಇರೋ ಟೈಮಲ್ಲಿ ನಮ್ಮ ಏರಿಯಾ ಬಾರುಗ್ ಬಂದ್ಬಿಟ್ಟು ಚೆನ್ನಾಗಿ ಕುಡ್ದು ಕಿತಲ್ ಪತಲಾಗಿ ಕರ್ಸೋ ಕಲ್ಕಿ ಕೇಶವನ ನಾವ್ ಅವ್ರ ನೋಡೇ ಬಿಡದ ಮಕ್ಳಂತ ತಿಕ್ಕ ಹರ್ಕೋತಾನೆ ಗುರು. ಎಲ್ ಸಿಗ್ತಾನ ಅವನು?